ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಒಂದು ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಮಹಾ ದುರಂತವಾಗಿದೆ. ಮಾಣಿ ಜಲಾಶಯದ ಬ್ಯಾಕ್ ವಾಟರ್ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿರುವಂಥದ್ದು. ಮಾಣಿ ಜಲಾಶಯದ ಬ್ಯಾಕ್ ವಾಟರ್ನಲ್ಲಿ ಮಗುಚಿದ ದೋಣಿ. ಕಾಂತಾರ ಒಂದು ರಿಷಬ್ ಶೆಟ್ಟಿ ನಟಿಸಿರುವಂತಹ ಚಿತ್ರ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ಮಹಾ ದುರಂತವಾಗಿದೆ. ಪದೇ ಪದೇ ಇಂತಹ ಒಂದು ಯಾಕೆ ಇಂಥ ದುರಂತಗಳು ಪದೇ ಪದೇ ಮರುಕಳಿಸುತ್ತಿದ್ದಾವೆ ಗೊತ್ತಾಗ್ತಾ ಇಲ್ಲ. ಇನ್ನು ಮಾಣಿ ಜಲಾಶಯದ ಬ್ಯಾಕ್ ವಾಟರ್ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿರುವಂಥದ್ದು. ಮಾಣಿ ಜಲಾಶಯದ ಬ್ಯಾಕ್ ವಾಟರ್ನಲ್ಲಿ ದೋಣಿ ಒಂದು ಮುಗುಚಿದೆ. ಕ್ಯಾಮ್ರಾಮನ್ ನಟ ರಿಷಬ್ ಶೆಟ್ಟಿ ಸೇರಿ 30 ಮಂದಿ ಗ್ರೇಟ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಆ ಒಂದು ಜಾಗದಿಂದ ಪ್ರಾಣಾಪಾಯದಿಂದ ಸಿನಿಮಾ ತಂಡ ಪಾರಾಗಿದೆ. ಈಜುತ್ತಲೇ ದಡ ಸೇರಿರುವಂಥ ಕಲಾವಿದರು, ತಜ್ಞರು, ವಿಜು ವಿಕೆ ನಿಧನದ ಬಳಿಕ ಕೊನೆಯ ಹಂತದ ನಿರ್ಮಾಣ ಶೂಟಿಂಗ್ ಪ್ರಾರಂಭವಾಗಿತ್ತು. ಈ ಒಂದು ವೇಳೆ ಒಂದು ದೋಣಿ ಮುಗುಚಿ ಈ ಒಂದು ಅಪಾಯ ಸಂಭವಿಸಿರುವಂಥದ್ದು. 15 ದಿನಗಳ ಕಾಲ ಶೂಟಿಂಗ್ ಮಾಡಲು ಯೋಜನೆಯನ್ನು ರೂಪಿಸಲಾಗಿತ್ತು. ಆದ್ರೀಗ ಕ್ಯಾಮ್ರಾ ಸೇರಿದಂತೆ ಬೋಟ್ನಲ್ಲಿದ್ದ ಎಲ್ಲ ಪ್ರಾಪರ್ಟೀಸ್ ನೀರು ಪಾಲಾಗಿದೆ. ಈಗಷ್ಟೇ ನಡೆದಿರುವಂಥ ಘಟನೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ನಟ ರಿಷಬ್ ಶೆಟ್ಟಿ ಸೇರಿ ಕ್ಯಾಮ್ರಾಮನ್ಗಳು ಸೇರಿ ಹಲವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. 30 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಆ ಒಂದು ದೋಣಿ ಮುಗುಚಿ ಈಜುತ್ತಲೇ ದಡ ಸೇರಿರುವಂಥ ಕಲಾವಿದರು, ತಜ್ಞರು, ವಿಜು ವಿಕೆ ನಿಧನದ ನಂತರ ಕೊನೆಯ ಹಂತದ ಶೂಟಿಂಗ್ ಶುರು ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಇಂತಹ ಒಂದು ದುರಂತ ಸಂಭವಿಸಿರುವಂಥದ್ದು. ಕ್ಯಾಮ್ರಾಮನ್ ಸೇರಿದಂತೆ ಬೋಟ್ನಲ್ಲಿದ್ದ ಎಲ್ಲ ಪ್ರಾಪರ್ಟೀಸು ನೀರು ಪಾಲಾಗಿದ್ದಾರೆ. ಈಗಷ್ಟೇ ನಡೆದಿರುವಂಥ ಘಟನೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಪದೇ ಪದೇ ಈ ಒಂದು ಚಿತ್ರಕ್ಕೆ ಯಾಕೆ ಇಂತಹ ದುರಂತಗಳು ಸಂಭವಿಸ್ತಾ ಇದ್ದಾವೆ ಗೊತ್ತಾಗ್ತಾ ಇಲ್ಲ. ಮಾಣಿ ಜಲಾಶಯದ ಬ್ಯಾಕ್ ವಾಟರ್ ಶೂಟಿಂಗ್ ವೇಳೆ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಮಾಣಿ ಡ್ಯಾಮ್ ಬ್ಯಾಕ್ ವಾಟರ್ನಲ್ಲಿ ದೋಣಿ ಒಂದು ಮುಗುಚಿರುವಂಥದ್ದು. 15 ದಿನಗಳ ಕಾಲ ಶೂಟಿಂಗ್ ಮಾಡಲು ಯೋಜನೆಯನ್ನು ರೂಪಿಸಲಾಗಿತ್ತು. ಈ ಒಂದು ಜಾಗದಲ್ಲಿ ಮೇ 6, 2025ಕ್ಕೆ ಸಹ ಕಲಾವಿದ ಕಪಿಲ್ ಎಂಬಾತ ಸಾವನ್ನಪ್ಪಿದ್ದ. ನಂತರ ಕಾಮಿಡಿ ಕಲಾವಿದ ರಾಕೇಶ್ ಎಂಬಾತ ಮೇ 12, 2025,